ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೊರಡ್ತಾ ಇದ್ದೀನಿ. ಸೊ ಅದರದ್ದು ಲಾಗು. ಸಚಿನ್ ಮತ್ತು ಶೋಯಬ್ ಇಬ್ಬರು ಬರ್ತಿದ್ದಾರೆ, ಪ್ಲಸ್ ಅಮ್ಮನೂ ಬಂದರು ಜೊತೆಗೆ. ಇವರಿಬ್ಬರೇ ಮತ್ತೆ ರಿಟರ್ನ್ ಬರಬೇಕಾದ್ರೆ ಇಬ್ಬರೇ ಆಗಿಬಿಡ್ತಾರಲ್ಲ ಅಂದ್ಕೊಂಡು. ಸೊ ಫೈನಲಿ ರೆಡಿ ಆಗಿಬಿಟ್ಟು, ಆ್ಯಕ್ಚುಲಿ ಮಧ್ಯಾಹ್ನ ಬಿಡೋದಿತ್ತು ಊರನ್ನ, ಅಲ್ಲಿಂದ ಬರಬೇಕಂತ ಹೇಳಿಬಿಟ್ಟು. ಸಚಿನ್ದೇನೋ ಸ್ವಲ್ಪ ಗಾಡಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬರೋಕ್ಕೆ ಆಗಲಿಲ್ಲ. ಅವ್ನು ಲೇಟಾಗಿ ಬಂದ, 7 ಆ ಥರ ಬಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಹೆಂಗೂ ಹೊರಗಡೆನೇ ಊಟ ಮಾಡ್ಕೊಂಡು ಹೋದ್ರೆ ಆಯಿತು. ಪಪ್ಪಂಗೆ ಊಟ ಮನೇಲಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ನನಗೆ ಅಮ್ಮಂಗೆ ಹೋಳಿಗೆ ತಿನ್ಬೇಕು ಅನಿಸ್ತಿದೆ, ನನಗೆ ರೊಟ್ಟಿ ತಿನ್ಬೇಕು ಅನಿಸ್ತಿದೆ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇರಬೇಕಾದ್ರೆ ಆ ನೈಟಲ್ಲಿ ಹೋಳಿಗೆ ಸಿಗುತ್ತಾ ಅನ್ನೋದೇ ಡೌಟ್ ಇತ್ತು. ಬಟ್ ಇಲ್ಲಿ ಸೋಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಏನೋ ಸಮಥಿಂಗ್ ಖಾನಾವಳಿ ಆಗಿದೆ ಹೊಸದಾಗಿ, ಹೊಸಪೇಟಲ್ಲಿ ಕೋರ್ಟ್ ಅಪೋಸಿಟ್ಟೆ. ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ಸುಮ್ಮನೆ ಹೇಳ್ತಿರೋದು. ತುಂಬ ಚೆನ್ನಾಗಿದೆ, ಸ್ವರ್ಗ ಅನ್ಬೋದು, ಅಷ್ಟು ಚೆನ್ನಾಗಿದೆ ಊಟ. ಅನ್ಲಿಮಿಟೆಡು, ತುಂಬ ಚೆನ್ನಾಗಿ ಅನಿಸ್ತು. ನಾವು 4 ಮೆಂಬರ್ಸು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಿಟ್ಟಿದ್ದಾಯಿತು. ಆಮೇಲೆ ಶೋಯಬ್ ಸ್ವಲ್ಪ ಲೈಟಾಗಿ ಊಟ ಮಾಡಿದೆ. ಡ್ರೈವ್ ಮಾಡ್ತೀನಕ್ಕ, ನನಗೆ ರೈಸ್ ಬೇಡ ಅಂತ ಹೇಳಿಬಿಟ್ಟು ಅವ್ನು ರೊಟ್ಟಿ ಮಾತ್ರ ತಿನ್ಕೊಂಡ. ಅದಕ್ಕೆ ಸಚಿನು ಅರ್ಧ ಅಂದರೆ ಇನ್ನೇನು ಹಾರೋಹಳ್ಳಿ ಎಂಟ್ರಿ ಆಗಬೇಕಾದ್ರೆ ಅವ್ನು ತೊಗೊಂಡು ಗಾಡಿ ಅವ್ನು ಹೊಡೆದ. ಮಲಗಿದ್ದ ಸಚಿನ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ. ಶೋಯಬೇ ಡ್ರೈವ್ ಮಾಡ್ಕೊಂಬಂದ ಇಲ್ಲಿವರೆಗೂ. ನನ್ನನ್ನು ಬಿಡೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಪಾಪ ಅಂದರೆ ಪಾಪು ಇದೆಯಲ್ಲ ಅಂದ್ಕೊಂಡು 1 ನಿಮಿಷ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಸ್ವಲ್ಪ ಚಿಕ್ಕಪೇಟೆಲ್ಲಿ ಕೆಲಸ ಇತ್ತು. ಆ್ಯಕ್ಚುಲಿ ಮನೆ ಕಟ್ಟಿಸ್ತಿದ್ದಾರಲ್ವ, ಮನೆಗೆ ಬೇಕಾಗಿರೋ ಮೆಟೀರಿಯಲ್ಸ್ ಅದು ಇದೆಲ್ಲ ತೊಗೊಂಡು ಹೋಗ್ಬೋದು, ಹಾಗೆ ನೋಡ್ಕೊಂಡು ಹೋಗ್ಬೋದು ಅಂತ ಬಂದಿದ್ದಾಯಿತು. ಪಪ್ಪನ ಕರೆದೆ, ಅವ್ರ ಮನೆಗೆ ಕ್ಯೂರಿಂಗ್ ಮಾಡಬೇಕಲ್ಲ, ನೀರು ಹೊಡಿಬೇಕು, ನಾನು ಬರಲ್ಲಮ್ಮ ಅಂತ ಅವರು. ಸರಿ ಆಯಿತು. ಆ್ಯಕ್ಚುಲಿ ಇನ್ನೂ 1 ಮಂತ್ ಇರೋಣ ಅಂತಲೇ ಹೋಗಿದ್ದು ನಾನು, ಆಗಲಿಲ್ಲ. ಲೈಕ್ ಅವರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸುಮ್ಮನೆ ನಾನು ಹೋಗಿ ಅವ್ರಿಗೂ ಇದಾಗುತ್ತೆ. ಆಮೇಲೆ ನಂದು ಇಲ್ಲಿ ಕೆಲಸಗಳು ತುಂಬ ಇದೆ. ನಾನು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕು, ಮನೆಯೆಲ್ಲ ಹೆಂಗಂದ್ರೆ ಹಂಗೆ ಬಿಟ್ಟು ಹೋಗಿದ್ದೀನಿ. ಆಮೇಲೆ ಶ್ರಾವಣ ಮಾಸ ಅಲ್ವಾ, ನಾನು ಪೂಜೆ ಮಾಡ್ತೀನಿ. ಅದಕ್ಕೋಸ್ಕರ ಈ ಫ್ರೈಡೇ ಮಿಸ್ ಆಗಿದ್ದಕ್ಕೆ ತುಂಬ ಬೇಜಾರಾಯಿತು ನನಗೆ. ನೋಡ್ಬೋದು ಹೊಸಪೇಟೆ ಟನಲ್ಲು. ನನಗೆ ನನ್ನ ಹಸ್ಬೆಂಡ್ನ ಕರ್ಕೊಂಬಂದು ನಾವೆಲ್ಲಿ ಸುತ್ತಾಡಿದ್ದೀವಿ ಆ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ. ಯಾವತ್ತು ಅದು ಆಸೆ ಈಡೇರುತ್ತೋ ನೋಡಬೇಕು. ಇನ್ನೂ ಹೊಸಪೇಟಲ್ಲಿ ಮೀಟ್ ಮಾಡೋರು ತುಂಬ ಜನ ಇದ್ದರು, ಲೈಕ್ ರವಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ. ಇನ್ನೂ ನನ್ನ ಫ್ರೆಂಡ್ಸ್ನ ಮೀಟ್ ಆಗಬೇಕಿತ್ತು, ಆಗಲಿಲ್ಲ ಈ ಸರಿ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಮೀಟ್ ಆಗ್ತೀನಿ. ಫೈನಲಿ ರೀಚ್ ಆದ್ವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿಂದ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.